ಈ ನಾಡಿನ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬರ್ತಾರನ್ನುವ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಆಶಾದಾಯಕವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಏನದ ಖಾಸಗಿ ಒಡೆತನದಲ್ಲಿ ಬಿಟ್ಟು ಸರ್ಕಾರವೇ ಈ ಒಂದು ವೈದ್ಯಕೀಯ ಕಾಲೇಜನ್ನು ನಡೆಸ್ಕೊಂಡು ಹೋಗ್ತದನ್ನುವಂಥ ಒಂದು ಭರವಸೆ ಮೇಲೆಗೆ ಎಲ್ಲರೂ ಕೂಡ ಆಸೆಯನ್ನು ಇಟ್ಕೊಂಡು ಕೂತಿದ್ದೆವು. ಆದ್ರೆ ಇದರ ಹಿಂದೆ ಅನೇಕ ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡಿದ್ದೇವೆ ಅಂತ ಹೇಳ್ಬೋದು. ಅದು ಯಾವ ರೀತಿಯಪ್ಪ ಅಂತಂದ್ರೆ ಹಿಂದಿನ ದಿನವೇ ಪತ್ರಿಕಾಗೋಷ್ಠಿ ಮೂಲಕ ಈ ಒಂದು ಹೋರಾಟಗಾರರು ಈಗಾಗಲೇ ಈ ವಿಜಯಪುರ ಜಿಲ್ಲೆಯ ಎಲ್ಲ 8 ಶಾಸಕರ ಏನು ಕಚೇರಿ ಮುಂದೆ ಅಂದರೆ ಮನೆ ಮುಂದಲ್ಲ ಅವರ ಕಚೇರಿ ಮುಂದೆ ಸಾಂಕೇತಿಕವಾಗಿ 1 ದಿನದ ಧರಣಿಯನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿ ಅಧಿಕೃತವಾಗಿ ಸಂದೇಶವನ್ನು ನೀಡಿ ಆ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಗೃಹ ಕಚೇರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ಲಾಕ ನಮ್ಮೆಲ್ಲ ರೈತ ಹೋರಾಟಗಾರರ ಜೊತೆಯಾಗಿ ಎಲ್ಲ ನಾಡಿನ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಸುಮಾರು ಒಂದು 50-60 ಜನ ಆ ಒಂದು ಹೋರಾಟವನ್ನು ಮಾಡಿ ಮನವಿಯನ್ನು ಸಲ್ಲಿಸಬೇಕಂತೇಳಿ ಹೊರಟಂಥ ಸಂದರ್ಭದಲ್ಲಿ ಏನು ಈ ಹೋರಾಟವನ್ನು ಹತ್ತಿಕ್ಕಬೇಕಂತೇಳಿ ಯಾರು ಮಾಡಿದ್ರೂ ಗೊತ್ತಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಕೈವಾಡ ಐತೆ ಅಂತೇಳಿ ಹಲವಾರು ಜನ ಈಗಾಗಲೇ ಮಾತಾಡ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ತಮ್ಮ ಕರ್ತವ್ಯವನ್ನು ಮರೆತು ಈ ಒಂದು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಅವರು ಕೂಡ ನೇರ ಕಾರಣೀಕರ್ತರಾಗ್ತಾರೆ. ಯಾಕಂತಂದ್ರೆ 106 ದಿನದಲ್ಲಿ ಯಾವುದೇ ಒಂದು ಈ ಹೋರಾಟಕ್ಕೆ ಕಪ್ಪು ಚುಕ್ಕಿ ಇಲ್ಲದೆ ಈ ನಾಡಿಗೆ ಸುಮಾರು ಹಲವಾರು ಹೋರಾಟಗಳ ಮೂಲಕ ಎಚ್ಚರಿಕೆಯನ್ನು ನೀಡಿ ಹಲವಾರು ಜಯವನ್ನು ಸಾಧಿಸಿರುವಂಥ ಈ ಒಂದು ಹೋರಾಟಗಾರರಿಗೆ ಈ ಒಂದು ಹೋರಾಟ ಯಾಕೆ ಕಪ್ಪು ಚುಕ್ಕಿ ಆಯಿತು? ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ನೋಡಿರ್ಬೋದು, ಮಾಧ್ಯಮದಲ್ಲಿ ಹಲವಾರು ಪತ್ರಿಕೆಗಳಿರ್ಬೋದು, ಮಾಧ್ಯಮಗಳಲ್ಲಿ ಈಗಾಗಲೇ ಬಂತು. ಸ್ವಾಮೀಜಿಯವರು PSI ಅವ್ರ ಮೇಲೆ ಕೈ ಮಾಡಿದ್ರು ಅಂಥೇಳಿ. ಆ PSI ಅವರು ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಯಾರೂ ಕೂಡ ಯೂನಿಫಾರ್ಮ್ದಾಗ ಇದ್ದಿದ್ದಿಲ್ಲ, ಅದು ಕೂಡ ಅಚಾತುರ್ಯ ನಡೀತು. ಅವರೇನದ ಏಕಾಏಕಿ ಇರುವಂಥ ಎಲ್ಲ ಹೋರಾಟಗಾರರನ್ನು ಬಿಟ್ಟು ಕೇವಲ ಸ್ವಾಮೀಜಿಯವ್ರ ಮೇಲೆ ಆಕ್ರಮಣದ ರೀತಿಯಲ್ಲಿ 4-5 ಜನ ಒಮ್ಮೆ ಅವರಿಗೆ ಹೋಗಿ ಮುತ್ತಿಗೆಯನ್ನು ಹಾಕೋದ್ರ ಮೂಲಕ ಮೊಬೈಲನ್ನು ಕಸ್ಕೊಳ್ಳೋದ್ರ ಮೂಲಕ ಏನು ಅವರು ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ರು ಅನ್ನೋದು ಕೂಡ ಒಂದು ಸಮಸ್ಯೆ ಆಗ್ತದೆ. ಅದೇನೇ ಇರಲಿ, ಈ ಒಂದು 106 ದಿನಗಳ ಹೋರಾಟ ಕೇವಲ ಯಾರೊಬ್ಬರ ವೈಯಕ್ತಿಕ ವಿಚಾರಕ್ಕಾಗಿಲ್ಲ. ಈ ವಿಜಯಪುರ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಎಲ್ಲ ರೈತ ಬಾಂಧವರ ಮಕ್ಕಳಿರ್ಬೋದು, ಬಡಬಗ್ಗರ ಮಕ್ಕಳಿರ್ಬೋದು, ಕೂಲಿ ಕಾರ್ಮಿಕರ ಮಕ್ಕಳಿರ್ಬೋದು, ಅವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನುವ ಒಂದು ಸದುದ್ದೇಶದಿಂದ ಯಾವುದೇ ಜಾತಿ ಮತ ಪಕ್ಷ ಎನ್ನದೇ, ಹಗಲು ರಾತ್ರಿ ಅನ್ನದೇ, ಮಳೆ ಚಳಿ ಬಿಸಿಲು ಅನ್ನದೇ ಆ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂಥ ಹೋರಾಟಗಾರರಿಗೆ ಇನ್ನೇನು MB ಪಾಟೀಲ್ರ ಮನೆಗೆ ಹೋಗಬೇಕು ಅನ್ನುವಷ್ಟರಾಗಿ ಮಾರ್ಗ ಮಧ್ಯದಲ್ಲಿ ಈ ರೀತಿ ಆಕ್ರಮಣ ನಡೆದು ಕೂಡ ವಿಚಾರ ಮಾಡಬೇಕಾಗ್ತದೆ. ಇದು ತನಿಖೆ ಆಗಬೇಕು, ಕೇವಲ ನೆಪ ಮಾತ್ರಕ್ಕೆ ಮಾಡಿರುವಂಥದ್ದಲ್ಲ. ಈ ಒಂದು ಹೋರಾಟವನ್ನು ಹತ್ತಿಕ್ಕಬೇಕು, ಆ ಟೆಂಟನ್ನು ತೆರವುಗೊಳಿಸ್ಬೇಕು, 9ನೇ ತಾರೀಕಿನ ಒಳಗಾಗಿ ತೆರವುಗೊಳಿಸ್ಬೇಕಂತೇಳಿ ಪೊಲೀಸ್ ಸಿಬ್ಬಂದಿಯವರು ಮಾಡಿರುವಂಥ ಒಂದು ವ್ಯವಸ್ಥಿತವಾದಂಥ ಸಂಚು. ಅದೇನೇ ಇರಲಿ, ನಾವು ಯಾವ ಪೊಲೀಸರಿಗೂ ಕೂಡ ಇವತ್ತಿನ ದಿನದಾಗ ನಾವೇನಾದ್ರು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಈ ಒಂದು ಹೋರಾಟವನ್ನು ನ್ಯಾಯ ರೀತಿಯಾಗಿ ಎಲ್ಲ ಏನಂತಾರೆ ಪ್ರಗತಿಪರರಿಗೆ ಮತ್ತು ದೀನದಲಿತರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಮಾಡಿರುವಂಥ ಹೋರಾಟವನ್ನು ಈಗಾಗಲೇ 9ನೇ ತಾರೀಕಿಗೆ ಈ ನಾಡಿನ ಮುಖ್ಯಮಂತ್ರಿಗಳು ಬಂದು ಅವರು ಸರ್ಕಾರವೇ ಒಂದು ವೈದ್ಯಕೀಯ ಕಾಲೇಜ್ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿರುವುದು ಎಲ್ಲ ಹೋರಾಟಗಾರರಿಗೆ ಸಂತಸ ತಂದದು. ಆದ್ರೆ ನಾವು ಯಾರೂ ಕೂಡ ಇವತ್ತಿನ ದಿನ ಸಂಭ್ರಮಾಚರಣೆ ಮಾಡಿಲ್ಲ. ತಾವೆಲ್ಲ ನೋಡ್ಬೋದು, ಎಲ್ಲ ಹೋರಾಟಗಾರರು ಸುಮಾರು 200ಕ್ಕಿಂತ ಹೆಚ್ಚು ಸಂಘಟನೆಯವರು ಯಾರೂ ಕೂಡ ಇಲ್ಲಿವರೆಗೂ ನಾವು ಸಂಭ್ರಮಾಚರಣೆ ಮಾಡಿಲ್ಲ, ಸಿಹಿ ಹಂಚಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಹೋರಾಟದ ಒಡನಾಡಿಗಳು ಇವತ್ತಿನ ದಿನ ಜೈಲಿನಲ್ಲಿರುವಾಗ ನಾವು ಯಾವ ರೀತಿ ಸಿಹಿ ಹಂಚೋಣ, ಯಾವ ರೀತಿ ಸಂಭ್ರಮಾಚರಣೆ ಮಾಡೋದು ಕೂಡ ಒಂದಿಷ್ಟು ಚಿಂತೆ ಆಗ್ತದೆ ನಮಗೆ. ಆ ನಿಟ್ಟಿನೊಳಗೆ ಈಗೇನು 13ನೇ ತಾರೀಕಿಗೆ ಮತ್ತೆ ಜಡ್ಜ್ ಅವ್ರ ಮುಂದೆ ಇವ್ರನ್ನೆಲ್ಲ ಏನದ ಸಂಪರ್ಕ ಮಾಡಿ ಅವತ್ತಿನ ದಿನ ಇತ್ಯರ್ಥ ಆಗ್ತದ, ಬೇಲ್ ಸಿಗ್ಬೋದು ಅನ್ನೋ ನಿರೀಕ್ಷೆ ಐತೆ ಅಂತೇಳಿ ಈಗಾಗಲೇ ಹೇಳ್ತಾ ಇದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂತಂದ್ರೆ, ಒಂದು ವೇಳೆ 13ನೇ ತಾರೀಕಿಗೆ ಅವರಿಗೆ ಬೇಲ್ ಸಿಗಬೇಕು ಮತ್ತು ಏನು ಆ ಒಂದು ಕೇಸ್ ಹಾಕ್ಯಾರ ಎಲ್ಲ ಕೇಸನ್ನು ಬೇಷರತ್ತಾಗಿ ಹೊರಪಡಿಬೇಕು. ಯಾಕಂತಂದ್ರೆ ಈ ಹೋರಾಟ ಕೇವಲ ಯಾರ ವೈಯಕ್ತಿಕ ಅಲ್ಲ, ಇದು ಈ ಭಾಗದ ಈ ವಿಜಯಪುರ ಜಿಲ್ಲೆಯ ಎಲ್ಲ ಸಮಸ್ತ ರೈತ ಬಾಂಧವರ ಮತ್ತು ಬಡಬಗ್ಗರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೋರಾಟ ಮಾಡಿರೋದೈತಿ. ಆ ಒಂದು ಸದುದ್ದೇಶವನ್ನು ಮನಗಂಡು ಇವತ್ತಿನ ದಿನ ಶಾಂತಿ ರೀತಿಯಿಂದ ನಮ್ಮ ಜಿಲ್ಲೆ ಇರಬೇಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ಅಧಿಕೃತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ ಈ ಏನು ಕೇಸ್ ಮಾಡ್ಯಾರ ಅದನ್ನು ಬೇಷರತ್ತಾಗಿ ಹೊರಪಡಿಬೇಕು ಮತ್ತು ಅಲ್ಲಿರುವಂಥ 6 ಜನರು ಸಹಿತವಾಗಿ 27 ಜನ ಏನಾದಾರಲ್ಲ ಅವರೆಲ್ಲರಿಗೂ ಕೂಡ ಕೇಸ್ನಿಂದ ಬೇಷರತ್ತಾಗಿ ಖುಲಾಸ ಮಾಡಿಕೊಡ್ಬೇಕು. ಯಾವುದೇ ಕೇಸ್ ಇಡಬಾರ್ದು ಅವ್ರನ್ನ. ಯಾಕಂತಂದ್ರೆ ನಾವು ಯಾರೂ ಕೂಡ ಯಾವುದೇ ಒಂದು ಪಕ್ಷ ಜಾತಿಗೆ ಸಂಬಂಧಪಟ್ಟವರಲ್ಲ. ಇಲ್ಲಿ ನಾವೇ ಏನಂತಾರೆ ಕೈ ಖರ್ಚು ಹಾಕಿ ಹೋರಾಟ ಮಾಡಿರುವಂಥದ್ದು ಕೂಡ ತಾವೆಲ್ಲ ಗಮನ ಹರಿಸ್ಬೋದು. ಆದಷ್ಟು ಬೇಗನೆ ಇದು ಬಿಡಲಿಲ್ಲಪ್ಪ ಅಂತಂದ್ರೆ ಈಗಾಗಲೇ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸೇರಿದಂತೆ
ವಿಜಯಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ರೈತ ಸಂಘಗಳ ಒಕ್ಕೂಟದ ಪರವಾಗಿ ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. 13ನೇ ತಾರೀಕಿಗೆ ಒಂದು ವೇಳೆ ಅವ್ರಿಗೆ ಏನಾದರೂ ಜಾಮೀನು ಸಿಗಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ಈ ಜಿಲ್ಲೆಯ 13 ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಹೋಗಿ ನಾವೇನಾದ ಸಂಘಟನೆ ಮಾಡೋದ್ರ ಮೂಲಕ ಈ ಒಂದು ವ್ಯವಸ್ಥೆಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀನಿ. ಆದಷ್ಟು ಬೇಗನೆ ನಾವು ಆಶಾಭಾವನೆಯೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಏನು ಮನವಿ ಮಾಡ್ತೀವಿ ಅಂತಂದರೆ ಈ 6 ಜನರ ಒಂದು ಬೇಲನ್ನು ಆದಷ್ಟು ಬೇಗನೆ ಕೊಡಬೇಕು ಮತ್ತು ಆ ಒಂದು ಕೇಸನ್ನು ಯಾವುದೇ ಕಂಡೀಷನ್ ಇರಲಾರೆ ಖುಲಾಸೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಮೀಟಿಂಗ್ ಕಂಡಕ್ಟ್ ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ PPP ಹೋರಾಟಗಾರರು 106 ದಿನ ಹೋರಾಟ ಮಾಡಿದ್ರು. ಹೋರಾಟ ಮಾಡೋದ್ರ ಮೂಲಕ ಏನದ ಇವತ್ತಿನ ದಿನ 10 ದಿನಗಳವರೆಗೆ ಆಯ್ತು. ಈಗ ಅವರು ದರ್ಗಾ ಜೈಲಿನೊಳಗೆ ಅದಾರ. ಮೊನ್ನೆ 9ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಬಂದಾಗ ಏನದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಒಂದು ಸಂತೋಷದ ವಿಚಾರವನ್ನು ನಮ್ಮ ಜಿಲ್ಲೆಗೆ ತಿಳಿಸಿದ್ರು. ಅದನ್ನು ನಾವು ಹೃತ್ಪೂರ್ವಕವಾಗಿ ನಾವು ಎಲ್ಲ ಸಂಘಟನೆಗಳ ಮೂಲಕ ಮತ್ತು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಅದನ್ನು ನಾವು ಸ್ವಾಗತಿಸ್ತೀವಿ. ಅದೇ ರೀತಿ 106 ದಿನಗಳ ಕಾಲ ನಮ್ಮ ರೈತರು ಹೋರಾಟ ಮಾಡಿದ್ರು. ನಮ್ಮ ಅರವಿಂದ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ PPP ಹೋರಾಟ ನಡೀತು. ಆ ಹೋರಾಟವನ್ನು ಮೊಟಕುಗೊಳಿಸಿ ಅವರನ್ನು ಜೈಲಿಗೆ ಅಟ್ಟಲಾಯಿತು ಯಾವುದೋ ಒಂದು ಕಾರಣಗಳಿಂದ. ಆ ಹೋರಾಟದಿಂದ ಇವತ್ತಿನ ದಿನ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಗೆ ದೊರಕ್ತು ಅಂತಕ್ಕಂಥ ಸುದ್ದಿ ಹೇಳಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ. ನಮ್ಮ ಹೋರಾಟಗಾರರಿಗೆ ಕೂಡ ನೀವೇನದ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಅವ್ರು ಹೋರಾಟ ಮಾಡದೇ ಇದ್ರೆ ಇವತ್ತಿನ ದಿನ ನಮ್ಮ PPP ಒಳಗೆ ನಾವು ವೈದ್ಯಕೀಯ ಕಾಲೇಜಿನ ನೋಡ್ಬೇಕಾಗ್ತಿತ್ತು. ಎಲ್ಲ ಇಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮ್ಯಾಗ ನಮ್ಮ ಹೋರಾಟ ಸಂಘಟನೆಗಳು ನಿಂತಾವ. ಆ ತತ್ವದ ಮೂಲಕ ನಾವೇನದ ಇವತ್ತಿನ ದಿನ ಹೋರಾಟ ಮಾಡ್ತೀವಿ. ಇಲ್ಲಿ ಮೇಲು ಕೀಳು ಎಂಬುದು ಯಾವುದೂ ಇಲ್ಲ. ದಯವಿಟ್ಟು ಯಾವುದೇ ಜಾತೀಯತೆ ತಂದು ಅಲ್ಲಿ ಗದ್ದಲ ಹಿಡಿಸೋದು ಯಾವುದೂ ಏನೂ ಕೆಲಸ ಇಲ್ಲಿ ಇರೋದಿಲ್ಲ. ಬಟ್ ಮಿಸ್ಅಂಡರ್ಸ್ಟ್ಯಾಂಡ್ ಡೆವಲಪ್ ಮಾಡಿ ಅವರನ್ನು 106 ದಿನ ಹೋರಾಟವನ್ನು ಮೊಟಕುಗೊಳಿಸಿದ್ರಿ. ಈಗಾಗಲೇ ಹಿಸ್ಟ್ರಿ ನೋಡ್ರಿ, ಅವರು ವಕಫ್ ಹೋರಾಟ ಮಾಡ್ಯಾರ. ನಮ್ಮ ಸಂಗಮೇಶ್ ಸಗರ್ ಸರ್ ಆಯಿತು ದೀಪಾವಳಿ ದಿನ ಕರಾಳ ರಾತ್ರಿ ಅಲ್ಲಿ ಆಚರಿಸ್ಯಾರ. ಕುಲಕರ್ಣಿ ಸರ್ ಆಯಿತು PPP ಮೊದಲು ವಕಫ್ ಹೋರಾಟ ಮಾಡಿದ್ರು. ನಂತರ ಏನಪ್ಪ ಅಂತಂದ್ರೆ ಪೀರಾಪುರ ಬೂದ್ಯಾಳ ಏತ್ ನೀರಾವರಿ ಬಗ್ಗೆ ಮಾಡಿದ್ರು. ನಮ್ಮ ಹೊಲ ನಮ್ಮ ದಾರಿ ಮಾಡಿದ್ರು. ಅವ್ರ ಹೋರಾಟದ ಇತಿಹಾಸವನ್ನು ನೋಡ್ರಿ. ಶಾಂತಿಯುತವಾಗಿ ಹೋರಾಟ ಮಾಡ್ಕೋತ ಸರ್ಕಾರದವನ್ನು ಗಮನವನ್ನು ಸೆಳೆದು ಕೆಲಸ ಮಾಡಿಕೊಟ್ಟಾರ. ಆದರೆ ಇವತ್ತಿನ ದಿನ 105 ದಿನ ಶಾಂತಿಯುತ ಹೋರಾಟ ನಡೀತು. ಆ 106ನೇ ದಿನನೇ ಯಾಕೆ ಗದ್ದಲಾಯಿತು? ಏನು ಸಮಥಿಂಗ್ ಮಿಸ್ಟೇಕ್ ಆಗಿರಬೇಕಲ್ಲ. ಮನುಷ್ಯ ಹಿಂಗೆ ಹೊಡ್ಕೋತಾನಂದ್ರೆ ಇವ್ರಿಗೆ ಕಡಿದ್ರೆ ಹೊಡ್ಕೊಂಡಿರ್ತಾನೆ. ಇದು ಮಿಸ್ಟೇಕ್ ಆಗ್ಯದ, ಏನೋ ತಪ್ಪು ನಡೆದ್ರೆ, ನಮ್ಮಿಂದ ಏನಾದರೂ ಹೋರಾಟಗಾರರಿಂದ ತಪ್ಪು ನಡೆದ್ರೆ ನಾವು ಕ್ಷಮಾ ಕೇಳ್ತೀವಿ. ಅದೇ ರೀತಿ ಏನದ ನಮ್ಮ ಹೋರಾಟಗಾರರು ಏನದ ಬೇಷರತ್ತಾಗಿ ಬಿಡುಗಡೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲ ರೈತ ಬಾಂಧವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಏನು ಈ ಒಂದು ಬಿಜಾಪುರ ಜಿಲ್ಲೆಗೆ PP ಮಾಡಲ್ ಬೇಡ, ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳ್ಕೊಂಡು 106 ದಿವಸಗಳವರೆಗೆ ಶಾಂತಿಯುತವಾಗಿ ಮತ್ತು ಒಂದು ಬಸವಣ್ಣವರ ತತ್ವ, ಬುದ್ಧರ ತತ್ವ, ಒಂದು ನೀತಿ ಮಾರ್ಗದಲ್ಲಿ ನಡೆದುಕೊಂಡು ಬಂದಂಥ ಈ ಹೋರಾಟವನ್ನು ನಾವು 9ನೇ ತಾರೀಕಿಗೆ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಚೆನ್ನಮ್ಮ ಈ ಬಸ್ ಸ್ಟ್ಯಾಂಡಿಗೆ ಹೆಸರಿಟ್ಟು ಮತ್ತು ಚೆನ್ನಮ್ಮ ಸ್ಟ್ಯಾಚ್ಯೂವನ್ನು ಅವರು ಲೋಕಾರ್ಪಣೆ ಮಾಡುವ ಉದ್ದೇಶದಿಂದ ಬರ್ತಾರಂತ ತಿಳಿದು ಉದ್ದೇಶದಿಂದ MB ಪಾಟೀಲ್ರಿಗೆ ಮತ್ತು ಈ ಉಸ್ತುವಾರಿ ಮಿನಿಸ್ಟ್ರಿಗೆ ಕೇಳಾರೆ, ಮತ್ತಾರು ಕೇಳಬೇಕು, ಈ ಮಿನಿಸ್ಟ್ರಿಗೆ ಕೇಳಿ ಒತ್ತಡ ಹಾಕಿ ಏನಾದರೂ ಈ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಿಸಬೇಕು ಅಂತನ್ನೋ ಉದ್ದೇಶದಿಂದ ಒಂದಾಗಿ ಹೊರತಾಗಿ ಈ ನಮ್ಮ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಮನೆಗೆ ಮನವಿ ಕೊಡ್ಲಾಕ್ಕೆ ಹೋದದ್ದು. ಅಲ್ಲಿ ಏನೋ ಒಂದು ಘಟನೆಗಳು ನಡೆದವು. ತಮ್ಮ ಮಾಧ್ಯಮದ ಮೂಲಕ ತಮ್ಮ ಎಲ್ಲ ರಾಜ್ಯಕ್ಕೂ ಗೊತ್ತದ. ಅದೇನು ನಮ್ಮ ಈ ಹೋರಾಟಗಾರದು ಯಾರ್ದು ಏನೂ ಅಲ್ಲ. ಕಟ್ಟ ಕಡೆ ಮನುಷ್ಯ ಬಡ ಮನುಷ್ಯನಿಗೂ ಕೂಡ ಈ ಸಮಾಜದಲ್ಲಿ ಒಂದು ಮುಂಚೂಣಿಗೆ ಬರಲಿ ಅನ್ನೋ ಉದ್ದೇಶದಿಂದ ಮಾಡ್ಯಾರಲ್ಲ, ಹೊರತಾಗಿ ಯಾರ್ದು ಏನಲ್ಲ. ಈ ಕೇಸವನ್ನು ಈ 27 ಜನರ ಮೇಲೆ ಹಾಕಿದಂಥ ಕೇಸನ್ನು ತಮ್ಮ ಈ ಸರ್ಕಾರ ವಿಡ್ರಾಲ್ ಮಾಡೋ ಮೂಲಕವಾಗಿ ಈ ಹೋರಾಟಗಾರರಿಗೆ ಒಂದು ಒಳ್ಳೆಯ ಇದು ತೋರಿಸ್ಬೇಕು. ಇಲ್ಲಂತಂತಾರೆ ನೀವು ಸರ್ಕಾರದಲ್ಲೇ ವಿರೋಧ ಪಕ್ಷ ಇಟ್ಕೊಂಡಿರ್ತೀರಿ, ನೀವು ಆಡಳಿತ ಮಾಡುವಂಥ ಪಕ್ಷಕ್ಕೆ ನಾವು ಹೋರಾಟ ಮಾಡಿಕೆ ನಿಮ್ಗೆ ಎಚ್ಚರಗೊಳಿಸಲಿಲ್ಲ ಅಂತಾರೆ. ನೀವು ನಡೆದೇ ಮಾರ್ಗ ಆಗ್ತದೆ. ಅದಕ್ಕಾಗಿ ಬೇಸರತ್ವದಿಂದ ಈ ಕೇಸ್ ತಕ್ಕೊಂಡು ರೈತರಿಗೆ ಈ ಎಲ್ಲ
ರೈತರ ಮಕ್ಕಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದನೇ ಮಾಡ್ಯಾರಲ್ಲ ಹೊರತಾಗಿ ಮತ್ತೊಂದೇನು ಇದ್ರಾಗ ದುರುದ್ದೇಶ ಇಲ್ಲ. ಅದಕ್ಕಾಗಿ ಈ ಕೇಸ್ ಹಿಂಪಡ್ಕೊಂಡು ಹೋರಾಟಗಾರ ಮಾಡುವಂಥವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕಂತ ಹೇಳ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ. ನಮ್ಮ ಹೆಸರು ವಿಠ್ಠಲ್ ಬಿರಾದಾರ್.